ನನ್ನ ತಾಯ್ನಾಡ್ ಬಗ್ಗೆ ಸಕ್ಕದ ತೋರಿಸೋಣ. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಉಳ್ಕೊಂಡಿದ್ದು ಹಣ ಸೇಟು ಅಂಗಡಿಯಲ್ಲೇ ಮಾಡ್ತಾರೆ ಚಿನ್ನ. ಎಲ್ಲೆಲ್ಲೋ ಸೇಟು ಅಂಗಡಿಯಲ್ಲೇ ಮಾಡ್ತಾರೆ ಚಿನ್ನ. ಇಷ್ಟಲ್ಲೇ ನಮ್ಮ ಅಣ್ಣ ಬರುತ್ತೆ ಮಾಟಿ ನಿನ್ಮೇಲೆ ನಮ್ಮ ಅಣ್ಣ ದೊಡ್ಡಪ್ಪನಿಗೆ ದೊಡ್ಡಪ್ಪ ಮಾರ್ಟಿನ್ ಹನ್ನೊಂದು ಅವನ ಅಕ್ಕನ್ ಟ್ರೈಲರ್ಗೆ ಇಷ್ಟ ಅಂದ್ರೆ ಅವನ ಅಕ್ಕನ್ 11ನೇ ತಾರೀಕು ಅವನ ಅಕ್ಕನ್ ಬೇಕನೆ ಹೊರ್ಕೊಂಡ್ಬಿಡ್ತಾರೆ. ಗುರು ಇಷ್ಟಕ್ಕೆ ಇಷ್ಟಲ್ಲ ಗುರು, ನಮ್ಮ ಅಣ್ಣನ್ ಬರ್ತಾ ಇದೆ 11ನೇ ತಾರೀಕು ಅಕ್ಟೋಬರ್. ಜೈ ಮಾರ್ಟಿನ್ ಅಂತ ಜೈ ಒಂದೇ ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡಕ್ಕಿದೆ ಕೊರಿಯರ್ ಹುಡುಗರು ಫೈಟರ್ ಹೊರಗೆ ಯಾವ ಲೆಟರ್ಸ್ ಇರಂಗಿಲ್ಲ. ಹೋಗಿ ಹೋಗಿ ಮಾರ್ಟಿನ್ ಬಗ್ಗೆ ಫಿಲಮ್ ಮಾತ್ರ ಕೇಳ್ಬೇಡ್ರಿ. ಇಡೀ ಇಂಡಸ್ಟ್ರಿನೇ ನೀನ್ ಬಾಪ ನೀನು ನಮ್ ಬಾಸ್ ಬರೀ ಬಾಸ್ ಅಲ್ಲ ಅದ್ದೂರಿ ಬಾಸ್. ಅವ್ರಿಗೆ ಭರ್ಜರಿ ಐತಿ ಹೇಳು. ನಮ್ ಸಪೋರ್ಟ್ ನಮ್ ಬಾಸ್ ಅವ್ರಲ್ಲಿ ಇರ್ತಾರೆ. ಜೈ ಆಂಜನೇಯ ಜೈ ಧ್ರುವ ಬಾಸ್. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡೇನು. ಜೈ ಆಂಜನೇಯ. ಪಂಚಮೇಲೆ ಚುಪ್ಪ ಅಕ್ಟೋಬರ್ 11ನೇ ತಾರೀಕು ನಮ್ ಧ್ರುವ ಸರ್ಜಾ ಬಂದ್ರೆ ಅಪ್ಪ ಜನ ಬರಲ್ಲ ಅಂತ ಒಂದ್ ನಿಮಿಷ ಯಾರೋ ಹೇಳಿದ್ರು ಗುರು ಜನ ಬರಲ್ಲ ಅಂತ. ಜನ ಬಿಟ್ಟು ಬೇರೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಹೇಳೋದು ಗುರು, ಇಂಡಸ್ಟ್ರಿಲಿ ಯಾರು ದೊಡ್ಡವರಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಮೂವಿ ಕೊಟ್ರೆ ಅಭಿಮಾನಿದವ್ರುಗಳು ಬಂದೇ ಬರ್ತಾರೆ. ಅದಕ್ಕೆ ಹೇಳೋದು ಯಾವತ್ತು ಮ್ಯಾಚ್ ಮುಂಚೆನೆ ಸೆಲೆಬ್ರೇಟ್ ಮಾಡಬಾರ್ದು. ಅದಕ್ಕೆ ಜನ ಬರೋಕ್ಕಿಂತ ಮುಂಚೆನೆ ಹರ್ಕೊಂಬಾರ್ದು ಜನ ಬರಲ್ಲ ಅಂತ. ಬಂದಿದ್ದೀರಿ ತಾನೇ ಗುರು, ಇದು ಟ್ರೈಲರ್ ಮೂವಿ ಅಂತ ಕನ್ಫ್ಯೂಸ್ ಆಗಬೇಡ್ರಿ. 100% ಇದು ಟ್ರೈಲರ್. ಮೂವಿಗೆ ಬರ್ತೀವಿ, ಚರಿತ್ರೆ ಸೃಷ್ಟಿ ಮಾಡ್ತೀರಿ ಗುರು. ಜನ ಲೆಕ್ಕ ಹಾಕೊಂಡ್ಬಿಡ್ರಿ, ಬೆಳ್ಳಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಬರ್ತಾರೆ ಅಂತ. ಸಾಲಲ್ಲ ಅಂದ್ರೆ ಅದಕ್ಕಂತಾನೆ ಒಬ್ಬನ ಕೆಲ್ಸದವ್ರು ಇಟ್ಕೊಳ್ರಿ ಎಷ್ಟು ಜನ ಬರ್ತಾರೆ ಅಂತ. ಲೆಕ್ಕ ಬಂದಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ತಗೊಂಬೇಡಿ. ಅದಕ್ಕಂತಾನೆ ಒಂದು ಮ್ಯಾಕ್ಸ್ ಸ್ಟಾರ್ನ ಅಪಾಯಿಂಟ್ ಮಾಡ್ತೀರಿ ನಾವೇ, ಗೊತ್ತಾಯ್ತಾ? ಅದಕ್ಕೆ ಹೇಳೋದು ಏನೋ ಹೇಳಕ್ಕಿಂತ ಮುಂಚೆಗೂ ಯೋಚನೆ ಮಾಡ್ಬೇಕು ಮಗ. ಅಂಜೋಕೆ ಅಂಜುವ ಕುಲ ಅಲ್ಲ ಅವರು, ಆಂಜನೇಯ ಕುಲ. ಒಳ್ಳೆ ಮೂವಿ ಬರ್ತಾ ಇಲ್ಲ, ಟಾಕೀಸ್ ಕ್ಲೋಸ್ ಆಗ್ತವೆ ಅನ್ಕೊಂತ ಇದ್ರಲ್ಲ. ಮಾರ್ಟಿನ್ ಬರೋಷ್ಟ್ರೊಳಗಡೆ ಟಾಕೀಸ್ ಪಿಲ್ಲರ್ಗಳು ರೆಡಿ ಮಾಡ್ಕೊಳ್ರಿ. ಯಾಕಂದ್ರೆ ರಿಲೀಸ್ ದಿನ ದೀಪಾವಳಿ ಒಳಗಡೆ ನಡೆದ್ರೆ ಆಚೆಗಡೆ ಮಾರಿ ಹಬ್ಬ ನಡೆಯುತ್ತೆ. ಕಿರ್ಚಾಡ್ಕೊಂಡು ತೂರಾಡ್ಕೊಂಡ್ ಬರೋ ಅಭಿಮಾನಿಗಳೆಲ್ಲ ಜೋಶಲ್ಲಿ ಬರ್ಲಿ. ನಮ್ಮ ಕಂಡ್ರೆ ಹುರ್ಕೋಣ ನನ್ನ ಮಕ್ಳೆಲ್ಲ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಂಡು ಲೈನ ಬನ್ನಿ. ನಮ್ಮನ್ನ ಹೊಡಿಬೇಕು ಅಂತ ಊರಾಚೆ ಟೆಂಟ್ ಹಾಕೊಂಡ್ ಕೂತವ್ರೆ. ಅವ್ರಿಗೆಲ್ಲ ಮಾರ್ಟಿನ್ ರಿಲೀಸ್ ದಿನ ಬರೋಕ್ ಹೋಗ್ಬೇಡ್ರಿ. ಯಾಕಂದ್ರೆ ನರ್ಕ ಮೇಲ್ಗಡೆ ಇದೆಯೋ ಇಲ್ಲ ಕೆಳಗಡೆ ಇದೆಯೋ ಅಂತ ಮೇಲ್ಗಡೆ ಇರೋ ಮುಕ್ಕಣ್ಣಂಗೆ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಒಗ್ಗಟ್ಟಲ್ಲಿ ಬಲ ಇದೆ ಅಂತ 100 ಟೀಕೆಗಳು ಸರಿ. ಒಂದು ಸಿನಿಮಾಗೆ ನೀವು ಇರೋ. ಇನ್ನೊಂದು ಅಪ್ಪು ಬಾಸ್ ದೇವ್ರು, ನಮ್ ಚಿರು ಬಾಸ್ ದೇವ್ರು, ಇವರಿಬ್ರು ಮಧ್ಯೆ ಯಾರೋ ತಂದಿಕ್ಬೇಕು ಅಂತ ಇದ್ದೀರಲ್ಲ. ನೀವೇನೇ ಆಟಗಳು ಆಡಿರು ನಮ್ಮಿಬ್ರ ಮುಂದೆ ತಂದಿಕ್ಕಾಗಲ್ಲ ಗುರು. ಶಿವಣ್ಣಂಗ ಒರಿಜಿನಲ್ ತಮ್ಮ ನಮ್ ಧ್ರುವಣ್ಣ ಸ್ವಂತ ಅಣ್ಣ ಶಿವಣ್ಣ ಮಧ್ಯೆ ತಂದಿಕ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವೇನೇ ಉಳಿ ಉಂಡೆ ಕೆಲಸ ಮಾಡಿರೋ ಅವರಿಬ್ರು ದೂರ ಆಗಲ್ಲ. ಇನ್ನೊಂದು ಅಪ್ಕಮಿಂಗು ಎಲ್ಲ ಈ ಹೊಸ ಹೀರೋಗಳು ಹೇಳ್ತಾ ಇದ್ರು ಏನಂತ, ಹೊಸೊಬ್ರು ಯಾರು ಬಂದು ಮೂವಿ ನೋಡ್ತಾ ಇಲ್ಲ ಅಂತ. ಎಷ್ಟು ದುನಿಯಾ ವಿಜಯ್ ಸರ್ದು ಭೀಮಾ ಬರ್ತಿದೆ, ಭೀಮಾ ಆದಮೇಲೆ ನಮ್ಮ ಕಿಚ್ಚ ಸುದೀಪ್ ಅಣ್ಣಂದು ಮ್ಯಾಕ್ಸ್ ಬರ್ತಿದೆ, ಮ್ಯಾಕ್ಸ್ ಆಗಿದ್ದಾದ್ಮೇಲೆ ಉಪಿಸರ್ ಯು ಐ ಬರ್ತಿದೆ, ಮಾರ್ಟಿನ್ ಬರ್ತಿದೆ, ಮಾರ್ಟಿನ್ ಆಗಿದ್ದಾದ್ಮೇಲೆ ಇನ್ನು ಡಿಸೆಂಬರ್ಗೆ 2 ಕ್ಲಾಶ್ ಮೂವಿ ಬರ್ತಿದೆ. ಯಾವ್ದು ಹೇಳ್ರಿ? ಕೇಡಿ ಜೊತೆಗೆ ನಮ್ಮ ಪ್ರಥಮ್ದು ಕರ್ನಾಟಕ ಅಳಿಯ ಬರ್ತಿದೆ. ಎಲ್ಲ ಮೂವಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ. ಎಲ್ಲರೂ ನಾವು ಧ್ರುವಣ್ಣ ಫ್ಯಾನ್ಸ್ ಎಲ್ಲರೂ ಹೋಗ್ಬಿಟ್ಟು
ಎಲ್ಲ ಕನ್ನಡ ಮೂವಿನ ನೋಡ್ತೀವಿ. ರಾಕಿ ಬಾಯ್ದು 2025 ಬರೋಕ್ಕೆ ಅದಕ್ಕೂ ಹಬ್ಬ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.